ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಜೇಸ್ ಕಿಚನ್. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವು ಇವತ್ತೊಂದು ಟೀ ಟೈಮ್ ಸ್ನ್ಯಾಕ್ಸ್ ಪಕೋಡ ಮಾಡೋಣ. ಪಾಲಕ್ ಪಕೋಡ ಫ್ರೆಂಡ್ಸ್, ವೆರಿ ಟೇಸ್ಟಿ, ಕ್ರಿಸ್ಪಿ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲ್ ತೊಗೊಳ್ಳಿ. ಬೌಲ್ಗೆ ಸಣ್ಣದಾಗಿ ಉದ್ದ ಕಟ್ ಮಾಡಿರೋ ಈರುಳ್ಳಿ, ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಪಾಲಕ್ ಹಾಕ್ಕೊಳ್ಳಿ. ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಆ್ಯಂಡ್ ವೆರಿ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ನಿಮಗೂ ಪಾಲಕಲ್ಲಿ ಮಾಡಬೇಕು ಅನಿಸಿದ್ರೆ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಅಜ್ವೈನ್ ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಸ್ಕ್ವೀಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಹಾಕೋಕ್ಕಿಂತ ಮುಂಚೆನೇ ಉಪ್ಪು ಖಾರ ಎಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು. ಆ ರೀತಿಯಾಗಿ ಸ್ಕ್ವೀಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಸೊಪ್ಪನ್ನು ಈರುಳ್ಳಿನೆಲ್ಲ. ಆಮೇಲೆ ಒಂದು ಬೌಲ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಹಾಗೆಯೇ ಒಂದು 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಕ್ರಿಸ್ಪಿನೆಸ್ಗೋಸ್ಕರ. ಮತ್ತು ಕಾಯ್ದಿರೋ ಎಣ್ಣೆ ಹಾಕ್ಕೊಳ್ಳಿ, ಒಂದು 2 ಸ್ಪೂನು. ಎಣ್ಣೆ ಹಾಕಿದ ತಕ್ಷಣ ಹಸಿಟ್ಟಲ್ಲಿ ಚುರ್ ಅಂತ ಇದು ಬರಬೇಕು ಫ್ರೆಂಡ್ಸ್, ಅಷ್ಟು ಕಾಯಿಸಿ ಹಾಕ್ಕೊಬೇಕು ನೀವು. ಆವಾಗ ಪಕೋಡ ಕ್ರಿಸ್ಪಿಯಾಗಿ ಬರುತ್ತೆ. ಎಷ್ಟೊತ್ತವರೆಗೂ ಹಾಗೆ ಕ್ರಿಸ್ಪಿನೆಸ್ ಆಗೇ ಇರುತ್ತೆ ಎಣ್ಣೆ ಹಾಕ್ಕೊಳೋದ್ರಿಂದ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಎಣ್ಣೆ ಹಾಕಿದ ತಕ್ಷಣ ಚುರ್ರ ಅಂತ ಸೌಂಡ್ ಬರಬೇಕು, ಅಷ್ಟು ಕಾಯಿಸಿ ಹಾಕ್ಕೊಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸ್ವಲ್ಪನೇ ಹಾಕ್ಕೊಳ್ಳಿ ನೋಡಿ ಈ ಅದಕ್ಕೆ. ಈಗ ಎಣ್ಣೆ ಕಾಯಕ್ಕಿಡಿ. ಎಣ್ಣೆ ಕಾಯ್ದ್ಮೇಲೆ ಒಂದೊಂದೇ ಪಕೋಡನ ಹಾಕ್ಕೊಳ್ಳಿ. ಪಕೋಡ ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ. ಫಸ್ಟೇ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಈಚೆ ಎಲ್ಲ ಬ್ರೌನ್ ಆಗಿಬಿಡುತ್ತೆ, ಒಳಗಡೆ ಮಾತ್ರ ಕುಕ್ ಆಗಿರೋದ್ರಿಲ್ಲ. ಹಾಗಾಗಿ ಫಸ್ಟು ಲೋ ಅಲ್ಲಿ ಇಟ್ಕೋಬೇಕು ನಾವು ಪಕೋಡ ಹಾಕುವಾಗ. ಆಮೇಲೆ ಫ್ಲೇಮನ್ನು ಮೀಡಿಯಮ್ ಟು ಹೈ ಮಾಡಿಕೊಂಡು ನೀಟಾಗಿ ಕ್ರಿಸ್ಪಿ ಆಗೋವರೆಗೂ ಕುಕ್ ಮಾಡ್ಕೊಳ್ಳಿ ಪಕೋಡನ. ನೋಡಿ ಫ್ರೆಂಡ್ಸ್, ಈಗ ಪಾಲಕ್ ಪಕೋಡ ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಪಾಲಕ್ ಪಕೋಡ ರೆಡಿ ಫ್ರೆಂಡ್ಸ್. ಒಂದು ಗ್ಲಾಸ್ ಟೀ ಜೊತೆ ನೋಡಿ ಎಷ್ಟು ಸೌಂಡ್ ಬರ್ತಾಯಿದೆ, ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ಟೀ ಜೊತೆ ಟೇಸ್ಟ್ ಮಾಡೋಣವಾ? ವಾ ಫ್ರೆಂಡ್ಸ್, ರಿಯಲಿ ಸೂಪರಾಗಿದೆ. ಕ್ರಿಸ್ಪಿನೆಸ್ಸು ಕೂಡ ಹಾಗೆ ಟೇಸ್ಟು ಕೂಡ ಮಸ್ತಾಗಿದೆ. ನೀವು ಕೂಡ ಈ ಸಂಜೆ ಟೈಮಲ್ಲಿ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಪಾಲಕ್ ಪಕೋಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.